ಹೇ ಗಾಯ್ಸ್, ಒಂದು ಎಪಿಸೋಡಲ್ಲಿ ಹೀರೋ ಹತ್ರ ಅವ್ರ ಅಕ್ಕ ಅವಳಿಗೋಸ್ಕರ ಮಾಡಿಕೊಡೋ ಪ್ಯಾನ್ಕೇಕ್ ಬಗ್ಗೆ ಹೇಳಿರ್ತಾಳೆ. ಯಾವಾಗೆಲ್ಲ ಮಳೆ ಬರುತ್ತೋ ಅವಾಗೆಲ್ಲ ತಿನ್ನೋದಂದ್ರೆ ಅವಳಿಗೆ ತುಂಬ ಇಷ್ಟ ಇರುತ್ತೆ. ಆದ್ದರಿಂದ ಹೀರೋ ಅವಳಿಗೋಸ್ಕರ ನೋಡಿ ನೋಡಿ ಪ್ಯಾನ್ಕೇಕ್ನ ಮಾಡ್ತಿರ್ತಾನೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿರುತ್ತೆ. ಹಾಗೆ ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನಾಗಿ ಬರೋದು. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅವಳಿಗೋಸ್ಕರ ಪ್ಯಾನ್ಕೇಕ್ನ ಮಾಡಬೇಕಾದಾಗ ಒಂದಂತೂ ಸೀಡೋಗ್ಬಿಟ್ಟಿರುತ್ತೆ. ಆಗ ಟೈಮ್ನ ನೋಡ್ತಿರ್ತಾನೆ. ಇನ್ನು ಎಂತಕ್ಕಪ್ಪ ಬಂದಿಲ್ಲ ಅಂತ ಯೋಚಿಸ್ತಿರ್ತಾನೆ. ಆಮೇಲೆ ಈ ಪುಟ್ಟ ಮಗು, ಏನು ನಿಮ್ಮ ಆಂಟಿ ಬಂದಿಲ್ಲ ಅಂತ ನೀನು ಚಿಂತೆ ಪಡ್ತಿದ್ಯಾ? ನಿಮ್ಮ ಆಂಟಿ ಎಲ್ಲಿ ಅಂತ ಹುಡುಕ್ತಿದ್ಯಾ ಅಂತ ಹೀರೋ ಊಜು ಹತ್ರ ಕೇಳಿದಾಗ ಈ ಊಜುನು ಹ್ಞೂ ಹೌದು ಅಂತ ಹೇಳ್ತಾನೆ. ಸರಿ ಆಯ್ತು ಇರು, ನಾನು ನಿಮ್ಮ ಆಂಟಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೀರೋ ಕಾಲ್ ಮಾಡ್ತಾನೆ. ಹೀರೋನ್ ಪಿಕ್ ಮಾಡಿಬಿಟ್ಟು ಅಂತಾಳೆ, ಈ ರೀತಿ ಇವಾಗಲೇ ಮೀಟಿಂಗ್ ಮುಗ್ದಿದ್ದು, ಸ್ವಲ್ಪ ಹೊತ್ತಿನಲ್ಲಿ ನಾನು ಮನೆಗೆ ಬರ್ತೀನಿ. ನೀವೇನಾದರೂ ಊಟ ಮಾಡಿದ್ರೆ ನಾನು ಬರಬೇಕಾದಾಗ ಅಲ್ಲೊಂದು ಅಂಗಡಿ ಇದೆ, ಆ ಅಂಗಡಿ ಹತ್ರ ಬರ್ತೀನಿ ಅಂದಾಗ ಹೀರೋಗಂತೂ ಫುಲ್ಲು ಖುಷಿ, ನಮಗೋಸ್ಕರ ಬರ್ತಾಳಲ್ಲ ಅಂತ. ಆದರೆ ಹೀರೋ ಅದೇನು ಬೇಡ, ನೀನು ಮನೆಗೆ ಬಾ ಅಂತ ಹೇಳ್ತಾನೆ. ಅವಳು ಸರಿ ಆಯಿತು ಅಂತಲೂ ಹೇಳ್ತಿರ್ತಾಳೆ. ಆಗ ಹಿಂದ್ಗಡೆ ಆ ಪಾರ್ಕ್ ವಾಯ್ಸ್ ಕೇಳಿಸ್ತಿರುತ್ತೆ. ಏನಮ್ಮ ಅದು ಕಾಂಪಿಟೇಟರ್ದು ಪ್ರೈಸಸ್ ಎಲ್ಲ ಚೆಕ್ ಮಾಡ್ದೆ ಅಂದಾಗ ಹೀರೋನ್ ಬಂದ್ಬಿಟ್ಟು ಆಗ ಸಡನ್ನಾಗಿ ಫೋನ ಕೆಳಗಡೆ ಇಕ್ತಾಳೆ. ನಾನು ಬಂದು ಚೆಕ್ ಮಾಡ್ತೀನಿ, ಫಿಕ್ಸ್ ಮಾಡ್ತೀನಿ ಇರಿ ಅಂತಲೂ ಹೇಳ್ತಾಳೆ. ಆಮೇಲೆ ಹೀರೋ ಹತ್ರ ಹೇಳಿ ಕಾಲನ್ನ ಕಟ್ ಮಾಡಿಬಿಡ್ತಾಳೆ. ಹೀರೋಗೊಂಥರ ಆಗ್ತಿರುತ್ತೆ. ಇದ್ರೂ ಅವಳಿಗೋಸ್ಕರ ಎಲ್ಲ ಪ್ಯಾನ್ಕೇಕ್ನು ಮಾಡಿ ಮುಗಿಸ್ತಾನೆ. ಇನ್ನು ಮಳೆ ಬರ್ತಾನೇ ಇರುತ್ತೆ. ಆದ್ದರಿಂದ ಹೀರೋ ಏನು ಮಾಡೋಕ್ಕಾಗುತ್ತೆ, ಅವನೆಲ್ಲ ಅಡುಗೆನೂ ಪ್ರಿಪೇರ್ ಮಾಡಿಬಿಟ್ಟು ಕೂತ್ಕೊಂಡಿರ್ತಾನೆ. ಅವಳಂತೂ ಬರೋಕ್ಕೆ ಲೇಟ್ ಆಗುತ್ತೆ ಅಂತಲೂ ಹೇಳ್ತಾಳೆ. ಹೀರೋಗೆ ಮೆಸೇಜ್ ಮಾಡ್ತಾಳೆ, ಈ ರೀತಿ ನಾನು 30 ನಿಮಿಷದೊಳಗಡೆ ಬಂದುಬಿಡ್ತೀನಿ ಅಂತ. ಎಲ್ಲರೂ ಹೋದ್ಮೇಲೆ ಇವರಿಬ್ಬರೇ ಇರ್ತಾರೆ. ಆದ್ದರಿಂದ ಅವನೇ ಕರ್ಕೊಂಡು ಹೋಗ್ತೀನಿ, ಮಳೆ ಬರ್ತಿದೆ ಅಂತಲೂ ಹೇಳ್ತಾನೆ. ಸರಿ ಆಯಿತು, ನೀನು ಇನ್ನೂ ನಿಮ್ಮ ಅಕ್ಕನ ಜೊತೆಗೆ ಇದೆಯಾ ಅಂತ ಕೇಳಿದಾಗ ಹೀರೋಯಿನ್ ಅವಳಿಗೊಂಥರ ಆಗ್ತಿರುತ್ತೆ. ಆದ್ರೂ ಅವಳು ಇಲ್ಲ, ನಾನು ನಮ್ಮ ಅಕ್ಕನ ಜೊತೆಗಿಲ್ಲ, ಸ್ವಲ್ಪ ನಾನು ಕಷ್ಟಕರ ಸಿಚುಯೇಷನಲ್ಲಿದ್ದೀನಿ ಅಂತಲೂ ಹೇಳ್ತಾಳೆ. ಅವನಂತಾನೆ ಆಗ ಸರಿ ಆಯಿತು, ನಾನು ಓದ್ಸತಿ ನಿನ್ನ ಎಲ್ಲಿ ಬಿಟ್ಟನೋ ಅಲ್ಲೇ ಡ್ರಾಪ್ ಮಾಡಲ ನಿನ್ನ ಅಂದಾಗ ಹೀರೋಯಿನ್ ಓಕೆ, ಅದೇ ಒಳ್ಳೇದು ಅಂತಲೂ ಹೇಳ್ತಾಳೆ. ಸರಿ ಆಯಿತು, ಆ ಪ್ರಪೋಸಲ್ ಆಯ್ತಲ್ಲ, ಅದು ನಾನು ನಿನಗೆ ಸೆಂಡ್ ಮಾಡಿದ್ದೀನಿ, ನಾನು ಆಗಲೇ ನಿನಗೆ ತಕ್ಷಣವೇ ಫೀಡ್ಬ್ಯಾಕು ಕಳಿಸ್ತೀನಿ ಅಂತಲೂ ಹೇಳ್ತಾನೆ. ಆಗ ಅವಳು ಸರಿ ಆಯಿತು ಅಂತ ಸುಮ್ಮನೆ ಇರ್ತಾಳೆ. ಈ ಕಡೆ ನೋಡಿದ್ರೆ ಹೀರೋ 2 ಛತ್ರಿನ ತಂದು ಮಡಗ್ತಾನೆ. ಊಜು ಬೇಬಿನ ನೋಡಿ ಊಜು ಬೇಬಿ ಅಂತ ನೋಡಿ ನಗ್ತಿರ್ತಾನೆ. ಆದರೆ ಹೀರೋನು ಊಜು ಬೇಬಿ ಅನ್ನಲ್ಲ, ಮಗು ಅಂತಲೇ ಕರಿತಿರ್ತಾನೆ. ಇಲ್ಲಿ ನೋಡಪ್ಪ, ಎಲ್ಲರೂ ಇದು ಮಾಡೋದೇ ಸರಿನಾ, ಪ್ರೀತಿಗಾಗಿ ಎಲ್ಲರೂ ಹ್ಯುಮ್ಯಾನಿಟಿ ಮತ್ತು ಸಿಂಪತಿ ಇದನ್ನೆಲ್ಲ ಮರಿಲೇಬೇಕಾಗುತ್ತೆ, ಏನು ಮಾಡೋದು ಅಂದಾಗ ಆ ಊಜು ಬೇಬಿ ಹೌದು ನಿನಗೋಸ್ಕರ ತಾನೇ ಅಂತಲೂ ಹೇಳ್ತಾನೆ. ಇಲ್ಲಿ ನೋಡು, ನನಗೋಸ್ಕರ ಅಲ್ಲ, ನೀನು ಆ ಥರ ನೋಡಬೇಡ ನನ್ನ, ಇದೆಲ್ಲ ನಿನಗೋಸ್ಕರ. ನಿಮ್ಮ ಆಂಟಿ ಮಳೇಲಿ ಬಂದರೆ ನಿಮ್ಮ ಆಂಟಿಗೆ ಜ್ವರ ಬರುತ್ತೆ, ಆದ್ದರಿಂದ ನಿನಗೂ ಜ್ವರ ಬರುತ್ತೆ. ಆಮೇಲೆ ನೀನು ಎಷ್ಟು ಕಷ್ಟ ಅನುಭವಿಸ್ತೀಯಪ್ಪ, ಆಮೇಲೆ ನಾನೇ ಅಲ್ವ ನಿನ್ನ ನೋಡ್ಕೋಬೇಕಾಗುತ್ತೆ, ಇದು ಯಾರು ತುಂಬ ಕಷ್ಟ, ನಿನಗೆ ನನಗೆ ಅಂದಾಗ ಹೌದು ಅಂತಲೂ ಹೇಳ್ತಿರ್ತಾನೆ. ಆಗ ಸರಿ, ಅದಕ್ಕೆ ಹೇಳ್ತಿರೋದು, ನೀ ನನ್ನ ಮಾತು ಇವತ್ತು ಅರ್ಥ ಮಾಡ್ಕೊಳ್ತಿದ್ಯಾ ಅಂದ್ಬಿಟ್ಟು ಪಕ್ಕದ ಮನೆ ಡೋರ್ ಹೋಗಿ ಬಡಿತಾರೆ. ಅವ್ರು ಬಂದ್ಬಿಟ್ಟು ಏನಪ್ಪ ಅಂದಾಗ ಈ ರೀತಿ ಊಜು ಬೇಬಿನ ನೋಡ್ಕೊಳ್ರಿ ಅಂತಲೂ ಹೇಳ್ತಾನೆ. ಊಜು ಬೇಬಿ ಕ್ಯೂಟಾಗಿ ನಿಂತ್ಕೊಂಡು ಅವ್ರನ್ನೇ ನೋಡ್ತಿರ್ತಾನೆ. ಈ ರೀತಿ ಅವ್ರ ಆಂಟಿ ಬಂದ್ಬಿಟ್ಟು ಛತ್ರಿನ ಎತ್ಕೊಂಡು ಹೋಗಿಲ್ಲ, ಮಳೆ ಬರ್ತಿದ್ಯಲ್ಲ, ನಾನು ಹೋಗಿ ಪಿಕ್ ಮಾಡ್ಕೊಬರ್ತೀನಿ ಅಂತಲೂ ಹೇಳಿದಾಗ ಅವರು ಇದನ್ನೆಲ್ಲನೂ ಹೇಳಬೇಕಪ್ಪ, ಹೋಗಿ ಕರ್ಕೊಬ, ನಾವು ಪಾಪುನ ನೋಡ್ಕೊಳ್ತೀವಿ ಅಂತ ಹೇಳಿ ಅವರು ಕರ್ಕೊಂಡು ಹೋಗ್ತಾರೆ. ಆಗ ಹೀರೋ ಇಲ್ವಾ, ತಗೊಳ್ರಿ ಬನ್ನಿ ಅಂದರೆ ಊಜುಗೆ ತುಂಬ ಇಷ್ಟ, ಇಟ್ಕೊಳ್ರಿ ಅಂದಾಗ ಅವರು ಹೀರೋನ ಸತಾಯಿಸ್ತಾರೆ. ಏನಪ್ಪ ಪಾಪುನ ಬಿಟ್ಬಿಟ್ಟು ನೀನು ಡಾರ್ಲಿಂಗ್ ಕರ್ಕೊಬರಕ್ಕೆ ಹೋಗ್ತಿದ್ಯಾ ಅಂದಾಗ ಅವರಮ್ಮ ಕಿವಿ ಹಿಡ್ಕೊಂಡು ಎಳ್ಕೊಂಡೈತೆ, ಬಾರೋ ನೀನು ಒಳಗಡೆ ಅಂದ್ಬಿಟ್ಟು. ಈ ಕಡೆ ಹೀರೋ ಅಂತೂ ವೆಯ್ಟ್ ಮಾಡ್ತಿರ್ತಾನೆ, ಯಾವಾಗಪ್ಪ ಬರ್ತಾಳೆ ಅಂತ. ಅಲ್ಲೊಂದು ಬಸ್ ಬರುತ್ತೆ, ನೋಡಿದ್ರೆ ಆ ಬಸ್ಸಲ್ಲಿ ಹೀರೋನ್ ಬರೋದೇ ಇಲ್ಲ. ಆಗ ಸಡನ್ನಾಗಿ ಕಾರ್ ಅಡ್ಡ ಬರುತ್ತೆ. ಆ ಕಾರಂತೂ ಹೀರೋ ಮೇಲೆ ನೀರೆಲ್ಲ ಎರಚ್ಬಿಟ್ಟು ಹೋಗ್ಬಿಡುತ್ತೆ. ಹೀರೋ ಅಂತೂ ನೋಡ್ತಿರ್ತಾನೆ. ಆ ಕಾರಿಂದ ಇಳಿದು ಬರೋದು ಯಾರು, ಪಾರ್ಕ್ ಇಳಿದು ಬರ್ತಾನೆ. ಹೀರೋ ಅಂತೂ ಅವನು ನೋಡಿ, ವಾವ್ ಎಷ್ಟುದ್ದವನಪ್ಪ ಈ ಹುಡುಗ ಅಂತ ನೋಡ್ತಾನೆ. ಆಗ ಸಡನ್ನಾಗಿ ಅದರಿಂದ ಇಳಿದು ಬರೋದು ಹೀರೋಯಿನ್. ಹೀರೋಗಂತೂ ಶಾಕು, ಇವಳೇನು ಮಾಡ್ತಾಳೆ ಇಲ್ಲಿ ಅಂತ ನೋಡ್ತಿರ್ತಾನೆ. ಆ ಪಾರ್ಕ್ ಬಂದ್ಬಿಟ್ಟು ನಮ್ಮ ಮನೆವರೆಗೂ ಬಿಟ್ಟು ಬರಲ್ಲ ಅಂದರೆ ಅವಳಿಲ್ಲ, ನೀವು ಹೋಗಿ ಅಂತಲೇ ಹೇಳ್ತಾಳೆ. ಹೀರೋಗೆ ಒಂಥರ ಆಗ್ತಿರುತ್ತೆ, ನಾನು ಹೆಂಗಿದ್ದೀನಿ, ಅವ್ನು ಹೆಂಗಿದ್ದಾನೆ ಅಂತ. ಅವನಿಗೆ ಸ್ವಲ್ಪ ಈ ಜಾಗದಲ್ಲಿ ತಾರತಮ್ಯ ಉಂಟಾಗುತ್ತೆ. ಹೀರೋನ್ ಕೈಯಲ್ಲಿ ಛತ್ರಿ ಕೊಟ್ಬಿಟ್ಟು, ಮಿಸ್ಟರ್ ಪಾರ್ಕ್ ಅಂತಾನೆ, ನೀನು ಹುಷಾರಾಗಿ ಹೋಗು, ಈ ಸತಿ ಹುಷಾರಿಲ್ದಂಗೆ ಆಗ್ಬಿಡುತ್ತಂತ ಹೇಳಿ ಅವನಲ್ಲಿಂದ ಹೊರಟೋಯ್ತಾನೆ. ಈ ಕಡೆ ಹೀರೋನ್ ಸಡನ್ನಾಗಿ ತಿರುಗಿ ನೋಡಿದ್ರೆ ಹೀರೋ ಬಂದು ನಿಂತಿರ್ತಾನಲ್ವ, ಹೀರೋ ಕೈಯಲ್ಲಿ ಬೇರೆ ಅದ್ರಾಗೂ ಛತ್ರಿ ಇರುತ್ತೆ. ಅವನಿಗಂತೂ ಕೋಪನೂ ಬರ್ತಿರುತ್ತೆ, ಆದರೆ ಕಂಟ್ರೋಲ್ ಮಾಡ್ಕೊಳ್ತಿರ್ತಾನೆ. ಹೀರೋನ್ ಅದನ್ನು ನೋಡ್ತಾಳೆ. ಅವಳಿಗೆ ಏನು ಹೇಳ್ಬೇಕಂತನೂ ಅರ್ಥ ಆಗಲ್ಲ. ಹೀರೋ ನಿನ್ನ ಹತ್ರ ಛತ್ರಿ ಇದೆ ಅಂತ ಹೇಳಿರ್ತಿದ್ರೆ ನಾನು ಬರ್ತಾನೂ ಇರಲ್ಲ ಅಂತ ಹೇಳ್ಕೊಂಡು ಗುಣ್ಕೊಂಡು ಹೋಗ್ಬಿಡ್ತಾನೆ. ಮನೆಗೆ ಹೋದ್ಮೇಲೆ ತುಂಬ ಕೋಪದಿಂದ ಛತ್ರಿನ ಅಲ್ಲಿ ಇಕ್ತಾನೆ. ಅವಳು ಬಂದ್ಬಿಟ್ಟು ಎಷ್ಟೋವರೆಗೂ ನೀವು ಅಲ್ಲಿ ಕಾಯ್ತಿದ್ರಿ ಅಂತಲೂ ಕೇಳ್ತಾಳೆ. ನೀವು ಅಲ್ಲಿ ಇರ್ತಿದ್ರಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತಲೂ ಹೇಳಿದಾಗ ಹೀರೋ, ನೀನು ಅಂದಲ್ಲ ನನ್ನ ಹತ್ರ ಛತ್ರಿ ಇಲ್ಲ ಅಂತ, ಅದಕ್ಕೆ ನಾನು ಕರ್ಕೊಂಡು ಹೋಗೋದಂತ ಬಂದೆ, ಆದರೆ ನೋಡಿದ್ರೆ ನೀನು ಸಿಕ್ಕಾಪಟ್ಟೆ ಜನ
ಕರ್ಕೊಬರೋರು ಇದ್ದಾರೆ ಅಂದಾಗ ಹೀರೋಯಿನ್ ಇಲ್ಲಿ ನೋಡ್ರಿ ಅವ್ರು ನಮ್ಮ ಟೀಮ್ ಲೀಡರ್ ಲೇಟ್ ಆಯಿತು ಮಳೆ ಬರ್ತಿತ್ತಂತ ಕರ್ಕೊಬಂದ್ರು ಅಂದಾಗ ಅವನೆಂತಕ್ಕೆ ನೀನು ಇಲ್ಲಿ ಕರ್ಕೊಬರ್ಬೇಕಂತ ಇವನು ತುಂಬ ಏನೋ ಅವಳ ಲವರ್ ಥರ ಬಿಹೇವ್ ಮಾಡ್ತಾನೆ. ಇವಾಗ ಯಾಕೆ ಇವ್ನು ಇಷ್ಟೊಂದು ಕೋಪ ಪಡ್ತಾನಂತ ನೋಡ್ತಾಳೆ. ಅವನಂತಾನೆ ಅದನ್ನು ಮನೆವರೆಗೂ ಬಿಟ್ಟು ಬರ್ತಾನ ಅಂತಲೂ ಕೇಳಿದಾಗ ಅದಕ್ಕೆ ಸ್ವಲ್ಪ ರೀಸನ್ ಇದೆ ಅಂತಲೂ ಹೇಳ್ತಾಳೆ. ಇಲ್ಲಿ ನೋಡಮ್ಮ ನನಗೆ ನೀನು ರೀಸನ್ ಕೇಳೋಕ್ಕಲ್ಲ ಕ್ಯೂರಿಯಸ್ ಇಲ್ಲ ಅಂದ್ಬಿಟ್ಟು ಕೋಪದಿಂದ ಹೀರೋ ಅಲ್ಲಿಂದ ಹೋಗ್ಬಿಡ್ತಾನೆ. ಇವರಿಬ್ಬರು ಕಿತ್ತಾಡೋದನ್ನ ನಮ್ಮ ಊಜಿ ಬೇಬಿ ಕ್ಯೂಟಾಗಿ ನೋಡ್ತಿರುತ್ತೆ. ಆ ಬೇಬಿ ಏನು ಹೇಳೋಕ್ಕಾಗುತ್ತೆ ಹೇಳಿ. ಆಗ ಸಡನ್ನಾಗಿ ಹೀರೋಯಿನ್ ತಿರುಗಿ ನೋಡಿದಾಗ ಅವನು ಅವಳಿಗೋಸ್ಕರ ಮಾಡಿರೋ ಪ್ಯಾನ್ ಕೇಕ್ ಅಡುಗೆ ಎಲ್ಲನೂ ಅಲ್ಲಿರುತ್ತಲ್ಲ ಅವಳೊಂಥರ ಶಾಕ್ ಆಗಿ ಎಮೋಷ್ನಲ್ ಆಗಿ ನೋಡ್ತಾಳೆ. ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ನ ಅಂತ ಬೇರೆ ಯೋಚಿಸ್ತಾಳೆ. ಅವಾಗ ತಿನ್ನೋದಂತ ಒಯ್ತಾಳೆ. ಸಡನ್ನಾಗಿ ಹೀರೋ ಬಂದ್ಬಿಟ್ಟು ಇನ್ನೊಂದ್ಸತಿ ನನ್ನ ಹತ್ರ ಪ್ರಾಮಿಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ನಿನಗಂತೂ ಆ ಪ್ರಾಮಿಸ್ನ ಕೀಪ್ ಮಾಡೋಕ್ಕೆ ಬರಲ್ಲ, ಹಾಗೆ ನನಗೆ ವೆಯ್ಟ್ ಮಾಡೋದಂದ್ರೆ ತುಂಬ ಸಿಟ್ಟು ಬರುತ್ತಂತ ಹೇಳಿ ಮತ್ತೆ ಬಾಗಿಲನ್ನ ಹಚ್ಕೊಬಿಡ್ತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ಅವಳು ಮತ್ತೆ ಅದನ್ನು ತಿಂದು ನೋಡ್ತಾಳೆ. ಆಗ ಅವಳು ನನಗೋಸ್ಕರ ಇಷ್ಟೆಲ್ಲ ಮಾಡೋದನ್ನ ಅಂತ ಬೇರೆ ಯೋಚಿಸ್ತಿರ್ತಾಳೆ. ಈ ಕಡೆ ಹೀರೋ ವರ್ಕ್ ಮಾಡಿದ್ನಲ್ಲ ಅಮಿಚೋ ಅವ್ರದ್ದು ಇಂಟರ್ವ್ಯೂ ನಡೀತಿರುತ್ತೆ. ಆಗ ಇದನ್ನೆಲ್ಲನೂ ಹೀರೋಯಿನ್ ಮತ್ತು ಹೀರೋಯಿನ್ ಫ್ರೆಂಡ್ ಈ ರೀತಿ ಅವ್ರು ಎಷ್ಟು ಚೆನ್ನಾಗಿ ಫೋಟೋ ಹೊಡಿತಾರೆ, ಅವರೆಷ್ಟು ಫೇಮಸ್ ಅಂತ ಇವರಿಬ್ರಿಗೂ ಗೊತ್ತಿರುತ್ತೆ. ಆಗ ಅವಳು ಸಡನ್ನಾಗಿ ಹೀರೋ ಬಗ್ಗೆನೂ ಹೇಳೋರು ಅಂತಲೂ ಹೇಳ್ತಾಳೆ. ಅವ್ರು ಬಂದ್ಬಿಟ್ಟು ಕೇಳ್ತಾರೆ ನಿಮ್ಮ ಜೊತೆಗೆ ಅಸಿಸ್ಟೆಂಟ್ ಆಗಿದ್ದವ್ರು ಯಾರು, ಅವ್ರ ಹೆಸರು ಏನು ಅಂದಾಗ ಅವ್ರು ಬಂದ್ಬಿಟ್ಟು ಹೀರೋ ಹೆಸರು ಹೇಳಿರ್ತಾರೆ. ಇದನ್ನು ನೋಡಿ ಹೀರೋಯಿನ್ಗಂತೂ ಫುಲ್ಲು ಖುಷಿ ಆಗ್ತಿರುತ್ತೆ. ಅದೇ ಟೈಮ್ಗೆ ಈ ವಿಷಯ ಹೀರೋಗೂ ಗೊತ್ತಾಗುತ್ತೆ. ಅವನು ಅಂತೂ ತುಂಬ ಖುಷಿಯಲ್ಲಿರ್ತಾನೆ. ಆಮೇಲೆ ಹೀರೋ ಫ್ರೆಂಡ್ಸ್ ಅಂತೂ ಅವನಿಗೆ ಮೆಸೇಜ್ ಮೇಲೆ ಮೆಸೇಜ್ನ ಕಳಿಸ್ತಿರ್ತಾರೆ. ಈ ರೀತಿ ನೀನು ಅವ್ರ ಅಸಿಸ್ಟೆಂಟ್ ಆಗಿಬಿಟ್ಟೆ ಸೆಲೆಬ್ರೇಟ್ ಮಾಡಬೇಕು, ಏನಂತಕ್ಕೆ ಇಷ್ಟೊಂದು ಓವರ್ ಆ್ಯಕ್ಟ್ ಮಾಡ್ತಾರಲ್ಲ ಇವರು ಅಂತ ಯೋಚಿಸ್ತಾನೆ. ಅಷ್ಟೊತ್ತಿಗೆ ಹೀರೋಯಿನು ಬಂದ್ಬಿಡ್ತಾಳೆ. ಅವಳು ಆ ಮ್ಯಾಗಝಿನ್ನ ಇಸ್ಕೊ ಬಂದಿರ್ತಾಳೆ. ಹೌದಲ್ವಾ ನೀನು ಅವ್ರ ಜೊತೆ ಕೆಲಸ ಮಾಡಿದ್ಯಾ, ಅದಕ್ಕೆ ನಾನು ಇಸ್ಕೊ ಬಂದಿರೋದು ಅಂತಲೂ ಹೇಳ್ತಾಳೆ. ಆಮೇಲೆ ಉಜಿನ ನೋಡಿ ನಿಮ್ಮ ಅಂಕಲ್ ನೋಡಿದೆ ಎಷ್ಟು ಕೂಲಾಗಿದ್ದಾನೆ ಅಂದಾಗ ಅವನು ಥಮ್ಸಪ್ ಬೇರೆ ತೋರಿಸ್ತಾನೆ ಬೆರಳನ್ನ. ಸರಿ ಆಯಿತು, ನಿನಗೆ ಅವ್ರು ಯಾರಂತ ಗೊತ್ತಂತ ಕೇಳಿದಾಗ ಹೀರೋಯಿನ್ ಅಂತಾಳೆ ಅವ್ರು ಯಾರಿಗೆ ತಾನೇ ಗೊತ್ತಾಗಲ್ಲ, ಎಲ್ರಿಗೂ ಅವ್ರಂದ್ರೆ ಗೊತ್ತು ಕಣೋ ಅಂತಲೂ ಹೇಳ್ತಾಳೆ. ಆಗ ಅವನಿಗೆ ಕಾಲ್ ಬರ್ತಾನೆ ಇರುತ್ತೆ. ಅಯ್ಯೋ ಏನಪ್ಪ ಇವತ್ತು ಬರೀ ಕಾಲೇ ಬರ್ತೈತಲ್ಲ ಅಂತ ಅಟೆಂಡ್ ಮಾಡಿ ಹೇಳಿದಾಗ ನಿನ್ನ ಹತ್ರ ಒಂದು ಕ್ಯಾಮ್ರಾ ಇದ್ರೆ ತಗೋಬಾ ಅಂತ ಅಮಿತ್ ಶಾನೇ ಕಾಲ್ ಮಾಡಿರ್ತಾರೆ. ಆಗ ಹೀರೋಯಿನ್ಗಂತೂ ಇನ್ನೂ ಶಾಕು, ಏನೋ ಅವರೇ ಕಾಲ್ ಮಾಡ್ತಾರಾ ಅಂತ. ಆಗ ಅಡ್ರೆಸ್ ಎಲ್ಲ ಕಳಿಸ್ಬಿಟ್ಟು ಜಾಗಕ್ಕೆ ಬಾ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾರೆ. ಹೀರೋಯಿನ್ ಅಂತಾಳೆ ನೀನು ಹೋಗ್ತೀಯಾ ಅಂದಾಗ ಹೀರೋ ನಾನು ಅನ್ನಲ್ಲ ಫೋಟೋಗ್ರಾಫರ್ನ ನಾನು ಬಿಟ್ಬಿಟ್ಟೆ ಅಂತ ಎಷ್ಟು ಸತಿ ಹೇಳೋದಂತಲೂ ಹೇಳ್ತಾನೆ. ಆಗ ಹೀರೋಯಿನ್ ಅಂತಾಳೆ ನೀನು ಹೈಸ್ಕೂಲಲ್ಲಿ ಅವಾರ್ಡೆಲ್ಲ ಇಸ್ಕೊಂಡಿದ್ಯಾ, ನಿನಗೆ ಫೋಟೋಗ್ರಾಫ್ ಅಂದರೆ ಅಷ್ಟಿಷ್ಟ ಇಷ್ಟಿಷ್ಟ ಎಲ್ಲ ಹೇಳಿದ್ದಲ್ಲ, ಇವಾಗ ಎಂತಕ್ಕೆ ಈ ಥರ ಮಾತಾಡ್ತಿದ್ಯಾ ಅಂತಲೂ ಹೇಳ್ತಾಳೆ. ಆಗ ಹೀರೋ ನೋಡು ನನಗೆ ಇವಾಗಲೂ ಕೆಲಸ ಐತೆ, ಹಾಗೆ ನನ್ನ ಹತ್ರ ಯಾವುದೇ ಕ್ಯಾಮ್ರಾನೂ ಇಲ್ಲ ಅಂತಲೂ ಹೇಳ್ತಾನೆ. ಆಗ ಹೀರೋಯಿನ್ ಅಂತಾಳೆ ನಿನ್ನ ಹತ್ರ ಇದೆಯಲ್ಲ ಅವತ್ತು ತೋರಿಸ್ದಲ್ಲ, ಅಲ್ಲಿ ನೋಡು ಅಲ್ಲೂ ಇದೆ ಕ್ಯಾಮ್ರಾ ಅಂತಲೂ ಹೇಳ್ತಾಳೆ. ಅದು ನೀನು ಬರ್ಡೇಗೆ ಗಿಫ್ಟಾಗಿ ಬಂದಿರೋದಂತೆ ಹೇಳಿದ್ದಲ್ಲ ಅಂತಲೂ ಹೇಳಿದಾಗ ಅದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅವರಿಬ್ಬರು ಅವತ್ತು ಡ್ರಿಂಕ್ ಮಾಡಿರ್ತಾರಲ್ಲ, ಆವಾಗ ಹೀರೋ ತುಂಬ ಫೀಲ್ ಮಾಡ್ಕೊಂಡು ಹೇಳಿರ್ತಾನೆ ಇದು ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ಬರ್ಡೇ ಗಿಫ್ಟ್ ಅಂತಲೂ ಹೇಳ್ತಾನೆ. ಹೀರೋಯಿನ್ ಅಂತಾಳೆ ಯಾರದು ಈಸ್ಕೊಟ್ಟಿರೋದು ಅಂದಾಗ ಹೀರೋ ಯಾರೋ ಈಸ್ಕೊಟ್ರು, ಅವ್ರಿಗೋಸ್ಕರ ನಾನು ಇವಾಗಲೂ ವೆಯ್ಟ್ ಮಾಡ್ತಿದ್ದೀನಿ, ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ, ನಾನು ಯಾವಾಗೆಲ್ಲ ಫೋಟೋ ಹೊಡಿತೀನೋ ಅವಾಗೆಲ್ಲ ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ತುಂಬ ದುಃಖದಿಂದ ಹೇಳಿರ್ತಾನೆ. ಇದನ್ನೆಲ್ಲನೂ ಪ್ರೆಸೆಂಟ್ ಹೀರೋನೇ ಹೇಳ್ತಿರ್ತಾಳೆ ನಾನು ನಿನಗೋಸ್ಕರ ಎಷ್ಟು ಬೇಕಾದರೂ ಹೆಲ್ಪ್ ಮಾಡ್ತೀನಿ, ನೀನು ಹೋಗ್ಬಿಟ್ಟು ಬಾ ಅಂತಲೂ ಹೇಳ್ತಾಳೆ. ಆಮೇಲೆ ಅವನಿಗೆ ರೂಮಿಗೆ ಹೋದ್ಮೇಲೆ ಯೋಚಿಸ್ತಿರ್ತಾನೆ ಹೋಗೋದಾ ಬೇಡವಾ ಅಂತ. ಸಡನ್ನಾಗಿ ಹೀರೋಯಿನ್ಗೆ ಕಾಲ್ ಮಾಡ್ತಾನೆ. ಈ ರೀತಿ ಇವತ್ತು ನೀವು ಬೇಗ ಬರೋಕ್ಕಾಗುತ್ತಾ ಕರೆಕ್ಟ್ ಟೈಮ್ಗೆ ಅಂತಲೂ ಹೇಳಿದಾಗ ಹೀರೋಯಿನ್ ಇವತ್ತು ನಾನು ಬೇಗ ಬರ್ತೀನಿ, ನೀವು ಹೋಗ್ತಿದ್ದೀರಾ ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಕೆಲಸನ ಚೆನ್ನಾಗಿ ಮಾಡಿಬಿಟ್ಟು ಬರ್ರಿ ಅಂತಲೂ ಹೇಳ್ತಾಳೆ. ನಾನು ಕರೆಕ್ಟ್ ಟೈಮ್ಗೆ ಬಂದುಬಿಡ್ತೀನಿ, ಈ ಸತಿ ನನ್ನ ಪ್ರಾಮಿಸ್ನ ನಾನು ಕೀಪ್ ಮಾಡ್ತೀನಿ, ನೆರವೇರಿಸ್ತೀನಿ ಅಂತ ಹೇಳಿ ಹೋಗಿ ಎಷ್ಟು ಕೆಲಸ ಆಯಿತೋ ಅದೆಲ್ಲನೂ ಬೇಗ ಬೇಗ ಮುಗಿಸ್ತಿರ್ತಾಳೆ. ಆ ಪಾರ್ಕ್ ಜೊತೆ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲನೂ ಹೀರೋಗೂ ಮೆಸೇಜ್ ಮಾಡ್ತಾಳೆ ನಾನು ಇವತ್ತು ಬೇಗ ಬಂದುಬಿಡ್ತೀನಿ ಅಂತ. ಪಾರ್ಕ್ ಬಂದುಬಿಟ್ಟು ಕಾಲಲ್ಲಿ ಮಾತಾಡ್ತಾನೆ. ಅವನೇನೋ ಮಾತಾಡ್ತಿರ್ತಾನೆ. ಬಂದುಬಿಟ್ಟು ಹೀರೋಯಿನ್ ಹತ್ರ ಇವತ್ತೊಂದು ದಿನ ನೀನು ನನ್ನ ಜೊತೆಗೆ ಸ್ಟೇ ಮಾಡ್ತೀಯ ನೈಟು ಅಂತ ಹೇಳಿದಾಗ ಹೀರೋಯಿನ್ಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ನೀನೇನು ಮಾಡೋಕ್ಕಾಗುತ್ತೆ, ಅವನ ಜೊತೆಗೆ ಹೋಯ್ತಾಳೆ, ಕೆಲಸ ಮುಖ್ಯ ಅಲ್ವಾ. ಅದರಿಂದ ಹೀರೋಗೆ ಕಾಲ್ ಮಾಡಿ ಅಂತಾಳೆ ಈ ರೀತಿ ಬರೋಕ್ಕಾಗಲ್ಲ, ಅರ್ಜೆಂಟ್ ಕೆಲಸ ಬಂದ್ಬಿಟ್ಟೈತೆ ಅಂದಾಗ ನೀವು ಬೇಜಾರು ಮಾಡ್ಕೊಬೇಡಿ ಸಾರಿ ಅಂತಲೂ ಹೇಳ್ತಾಳೆ. ಹೀರೋಗೆ ಅಷ್ಟು ದುಃಖ ಇದ್ರೂ ಸರಿ ಓಕೆ ಪರವಾಗಿಲ್ಲ ಅಂತ ಹೇಳಿ ಅವ್ನು ಕಾಲನ್ನ ಕಟ್ ಮಾಡ್ತಾನೆ. ತಿರುಗಿ ನೋಡಿದ್ರೆ ಊಜು ಬೇಬಿ ಬಂದು ನಿಂತ್ಕೊಂಡಿರುತ್ತೆ. ಹೀರೋಗೆ ಏನು ಮಾಡೋಕ್ಕಾಗುತ್ತೆ, ಅವನ್ನ ಬಿಟ್ಟು ಹೋಗೋಕ್ಕೂ ಆಗಲ್ಲ. ಏನು ಮಾಡೋದು ಮಗು, ಇವಾಗಂತೂ ನಿಮ್ಮ ಆಂಟಿ ಬರಲ್ವಲ್ಲ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ಅವನೇ ಊಜಿ ಬೇಬಿನ ಅಲ್ಲಿಂದ ಕರ್ಕೊಂಡು ಹೋಗೋದಾ ಅಂತ ಡಿಸೈಡ್ ಮಾಡ್ತಾನೆ. ಕರ್ಕೊಂಡು ಹೋಗ್ಬಿಡ್ತಾನೆ. ಆದರೆ ಊಜಿ ಬೇಬಿ ಅಂತೂ ಅಳ್ತಾನೇ ಇರುತ್ತೆ. ಹೀರೋ ಎಷ್ಟು ಸಮಾಧಾನ ಮಾಡಿಸಿದ್ರೂ ಸಮಾಧಾನ ಆಗ್ತಾನೆ ಇರಲ್ಲ. ಹೀರೋ ಹತ್ರ ಒಂದು ಜ್ಯೂಸ್ ಬಾಟಲ್ ಇರುತ್ತೆ, ಅದನ್ನು ಕೊಟ್ಟು ಸಮಾಧಾನ ಮಾಡಿಸ್ತಾನೆ. ಅದನ್ನು ಕುಡಿದೇನೆ ಹೀರೋ ಶರ್ಟ್ ಮೇಲೇ ಉಯ್ದುಬಿಡ್ತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೀರೋ ಸುಮ್ಮನೆ ಆಯ್ತಾನೆ. ಈ ಕಡೆ ಹೀರೋಯಿನ್ ಮತ್ತು ಆ ಪಾರ್ಕ್ ಅವರಿಬ್ಬರೂ ಕೆಲಸ ಮಾಡ್ತಿರ್ತಾರೆ. ಫಾರಿನರ್ಸು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಇವ್ರು ಏನೇನೋ ಕೆಲಸ ಮುಗೀತು ಅಂತಲೂ ಹೇಳ್ತಾರೆ. ಈ ಕಡೆ ಹೀರೋ ಒಳಗಡೆ ಹೋಯ್ತಾನೆ ಅಮಿಚೋ ಅವ್ರ ಮನೆಗೆ. ನೋಡಿದ್ರೆ ಅದಷ್ಟು ದೊಡ್ಡದಾಗಿರುತ್ತೆ, ಫುಲ್ಲು ಕ್ಯಾಮ್ರಾಸು ಫರ್ನಿಚರ್ಸು ಎಲ್ಲನೂ ಇರುತ್ತೆ. ಹೀರೋಗಂತೂ ಅದನ್ನು ನೋಡಿ
ಫುಲ್ಲು ಶಾಕ್ ಆಗುತ್ತೆ. ಹಿಂದ್ಗಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಏನೋ ಎಲ್ಲನೂ ನೋಡಿ ಮುಗಿಸ್ತಾ ಅಂತ. ಹಿಂದೆ ತಿರುಗಿ ನೋಡಿದ್ರೆ ಆಮಿಚೋನೆ ನಿಂತಿರ್ತಾರೆ. ಸರಿ ಬಾ ಆಯಿತು, ನಾನು ನಿನ್ನ ಜೊತೆಗೆ ಮಾತಾಡಬೇಕು, ಇನ್ನು ಮಗುನೂ ಕರ್ಕೊಬಂದಿದ್ಯಾ ಅಂತಲೂ ಹೇಳ್ತಾರೆ. ಆಗ ಹೀರೋನು ಅವನು ಒಂದು ಜಾಗದಲ್ಲಿ ಕುಂಡ್ರಿಸ್ಬಿಟ್ಟು ಅವ್ರ ಜೊತೆ ಮಾತಾಡೋಕ್ಕಂತ ಹೋಗ್ತಾನೆ. ಬಿಟ್ಟರೆ ಮಗುನ ತಿಂದೇ ಬಿಡ್ತಾಳೇನೋ ಹಂಗೆ ನೋಡ್ತಿರ್ತಾಳೆ. ಆಮೇಲೆ ಅಂತಾಳೆ, ಸರಿ ಏನು ಅವತ್ತು ಅಷ್ಟೊಂದು ಹೊರಗಂಡು ಥರ ಇದ್ದೆ, ಇವತ್ತೇನು ಇಷ್ಟೊಂದು ನಿಶಬ್ದವಾಗಿದೆಯಾ ಅಂತಲೂ ಹೇಳ್ತಾಳೆ. ಅವನು ಇನ್ನೇನು ಕೆಲಸದಲ್ಲಿ ಹಂಗೆ ಅಲ್ವಾ ಅಂತಲೂ ಹೇಳ್ತಾನೆ. ಸರಿ ಆಯಿತು, ನಾನು ಹೇಳಿದ್ನಲ್ಲ ತಗೊಬಂದ ಅದು ಅಂತ ಕೇಳಿದಾಗ ಹೀರೋನು ಅವ್ನ ಕ್ಯಾಮ್ರಾನ ತೋರಿಸ್ತಾನೆ. ಅವ್ರ ಅಣ್ಣ ಇಸ್ಕೊಟ್ಟಿರೋದು, ನನ್ನ ಹತ್ರ ಇರೋ ಕ್ಯಾಮ್ರಾಸ್ ಇದು ಮಾತ್ರ, ನನ್ನ ಹತ್ರ ಇದ್ದಿದ್ದೆಲ್ಲನೂ ನಾನು ಬಿಸಾಕ್ಬಿಟ್ಟೆ ಅಂತ ಹೇಳಿದಾಗ, ಪರವಾಗಿಲ್ಲ, ನನಗೂ ಹಳೆ ಕ್ಯಾಮ್ರಾಸ್ ಅಂದರೆ ಇಷ್ಟ, ನಾನು ನಿನಗೆ 3 ಅವರ್ಸ್ ಟೈಮ್ ಕೊಡ್ತೀನಿ, ಹೋಗಿ ಫೋಟೋಸ್ ಹೊಡಿ ಅಂತಲೂ ಹೇಳಿದಾಗ ಹೀರೋ ಹೋಗ್ಬಿಟ್ಟು ಊಜು ಬೇಬಿನ ಒಂದು ಜಾಗದಲ್ಲಿ ಕುಂಡ್ರಿಸ್ತಾನೆ. ನೀನು ಇಲ್ಲೇ ಕೂತ್ಕೋ ಆಯಿತಾ ಅಂತ ಹೇಳಿ ಅವನು ಎಲ್ಲನೂ ಸೆಟ್ಟಿಂಗ್ಸ್ ಮಾಡ್ಕೊಳ್ತಾನೆ, ಫೋಟೋ ಹೊಡಿಯೋಕ್ಕೆಲ್ಲನೂ ಪರ್ಫೆಕ್ಟಾಗಿರೋ ಜಾಗದಲ್ಲೆಲ್ಲನೂ. ಆಮೇಲೆ ಸರಿ ಫೋಟೋ ಹೊಡಿಯೋದಂತ ಫೋಟೋ ಹೊಡಿತಿರ್ತಾನೆ. ಈಗ ಹೊಡಿಬೇಕಾದಾಗ ಊಜು ಬೇಬಿ ಅಡ್ಡಾಡನೆ ಬರ್ತಿರುತ್ತಾ. ಹೀರೋ ಅಂತಾನೆ, ಅಯ್ಯೋ ಮಗು ಏಂತಕ್ಕೆ ಇಲ್ಲೆಲ್ಲ ಹೋಗ್ತಿದ್ಯಾ ಅಂತ ಹೇಳ್ತಾನೆ. ಆಮೇಲೆ ಹೋಗ್ಬಿಟ್ಟು ಅಲ್ಲಿರೋ ಕ್ಯಾಮ್ರಾನ ಮುಟ್ತಾನೆ. ಆವಾಗ ಹೀರೋ ಹೋಗ್ಬಿಟ್ಟು, ಇಲ್ಲಿ ನೋಡಪ್ಪ ಇದು ಎಷ್ಟು ಕಾಸ್ಟ್ಲಿ ಗೊತ್ತಾ, ನೀನು ಇದನ್ನೇನಾದರೂ ಹೊಡೆದಾಕ್ಬಿಟ್ರೆ ಅಷ್ಟೇ ನಿಮ್ಮ ಆಂಟಿನೇ ಕಟ್ಟಬೇಕು ಅಂದಾಗ ಮಗು ಅಂತೂ ಅಳೋ ಥರ ಆಗ್ಬಿಡುತ್ತೆ. ಆಮೇಲೆ ಹೀರೋ ಸರಿ ಆಯಿತು ಇಲ್ಲೇ ಕೂತ್ಕೊ ಅಂತಲೂ ಹೇಳ್ತಾನೆ. ಆಗ ಅವನು ಮತ್ತೆ ಪದೇ ಪದೇ ಅಡ್ಡ ಬರ್ತಾನೆ ಇರ್ತಾನೆ. ಹೀರೋಗೆ ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ಇಲ್ಲೇ ಕೂತ್ಕೊ ನಾನೇ ಫೋಟೋ ಹೊಡಿತೀನಿ ಅಂತಲೂ ಹೇಳ್ತಾನೆ. ಆದರೆ ಅವ್ನು ಕೂತ್ಕೊಳ್ಳೋದು ಬಿಟ್ಬಿಟ್ಟು ಮಲಿಕೊಳ್ತಾನೆ. ಹೀರೋಗೆ ಅದನ್ನು ನೋಡಿ ಅದನ್ನು ಕ್ಯೂಟಾಗಿ ಐತಲ್ಲ ಅಂದ್ಬಿಟ್ಟು ಅವನು ಫೋಟೋಸ್ ಹೊಡಿತಿರ್ತಾನೆ. ಈ ಕಡೆ ಹೀರೋಯಿನ್ ಮತ್ತು ಆ ಪಾರ್ಕ್ ಅವರಿಬ್ಬರೂ ಕೆಲಸ ಮಾಡ್ತಿರ್ತಾರೆ. ಇನ್ನೇನೋ ಮುಗಿಸ್ಬಿಡ್ತಾರೆ. ಆಗ ಅವಳು ಅಂತಾಳೆ, ನೀನು ಆವಾಗಲೂ ನನ್ನ ಟೀಮ್ ಲೀಡರ್ ಆಗಿದ್ದೆ, ಇವಾಗಲೂ ಹಾಗೆ ಅಂತಲೂ ಹೇಳ್ತಾಳೆ. ಹಾಗೆ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಇವರಿಬ್ಬರು ಸೇರ್ಕೊಂಡೆ ಕೆಲಸ ಮಾಡ್ತಿರ್ತಾರೆ. ಆವಾಗಲೂ ಇವನೇ ಅವಳಿಗೆ ಹೆಲ್ಪ್ ಮಾಡ್ತಿದ್ದ. ಇವಳಿಗಂತೂ ಸಿಟ್ಟು ಬಂದು ಅಲ್ಲಿಂದ ಎದ್ದೋಗ್ತಿರ್ತಾಳೆ. ಆಗ ಅವನೇ ಬಂದ್ಬಿಟ್ಟು ಈ ಕಡೆ ಬಾ ಅಂತ ಅವಳನ್ನ ಕುಂಡ್ರಿಸ್ಕೊಂಡು ಅವಳಿಗೆಲ್ಲನೂ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಅವಾಗ ಇಬ್ರು ಖುಷಿಯಾಗಿ ಇರ್ತಿದ್ರು. ಇದನ್ನೆಲ್ಲನೂ ಪ್ರೆಸೆಂಟ್ ಹೀರೋನ ಹತ್ರನೂ ಹೇಳ್ತಿದ್ದ. ಆಗ ಅವನು ಅಂತಿದ್ದ, ಅದೆಲ್ಲನೂ ನಾನು ನಿನಗೋಸ್ಕರ ಮಾಡಿದೆ, ಅದನ್ನು ನಾನು ನಿನ್ನ ಜೊತೆಗೆ ಇರಬೇಕಂತ ಹೇಳಿದಾಗ ಅವಳೊಂಥರ ನೋಡ್ತಾನೆ ಇರ್ತಾಳೆ ಅವನ್ನ. ಈ ಕಡೆ ಹೀರೋ ಫೋಟೋಸ್ ಎಲ್ಲ ಹೊಡಿತಾನ. ಆಗ ಆ ರೀತಿ ಹೊಡಿಬೇಕಾದಾಗ ಒಂದು ಸೌಂಡ್ ಕೇಳಿಸುತ್ತೆ. ಊಜು ಬೇಬಿ ಅಂತೂ ಜೋರಾಗಿ ಅಳ್ತಿರುತ್ತೆ. ಹೀರೋ ಹೋಗಿ ನೋಡ್ತಾನೆ, ಅಲ್ಲಿ ಕೆಳಗಡೆ ಬಿದ್ದುಬಿಟ್ಟಿರ್ತಾನೆ. ಹೀರೋ ಅಂತೂ ತುಂಬ ಭಯದಿಂದ ಗಾಬರಿಯಿಂದ ಊಜು ಬೇಬಿನ ಅಲ್ಲಿಂದ ಎತ್ಕೊಂಡು ಹೋಗ್ತಾನೆ. ಹಾಸ್ಪಿಟಲ್ಗೂ ಎತ್ಕೊಂಡು ಹೋದ್ಮೇಲೆ ಇವನಿಗೆ ಕೈ ಗಾಯ ಆಗೈತೆ ಅಂದರೆ ಅವರು ಈ ಪಾಪು ಗಾರ್ಡಿಯನ್ ಯಾರಪ್ಪ ಅಂತಲೂ ಕೇಳಿದಾಗ ಹೀರೋಗೆ ಏನು ಹೇಳೋಕ್ಕಾಗುತ್ತೆ, ಇವನಲ್ಲ ಗಾರ್ಡಿಯನ್, ಹೀರೋಯಿನ್ ಅಲ್ವಾ, ಆದ್ದರಿಂದ ಅವ್ನಿಗೇನೂ ಹೇಳೋಕ್ಕಾಗಲ್ಲ. ಅವ್ರು ಅಂತಾರೆ, ಈ ಥರ ಗಾರ್ಡಿಯನ್ ಬಂದ್ರೇ ನಾವು ಟ್ರೀಟ್ಮೆಂಟ್ ಕೊಡೋದು ಅಂದಾಗ ಹೇಗೋ ಡಾಕ್ಟ್ರು ಬಂದುಬಿಡ್ತಾರೆ. ಅವ್ರು ಸ್ವಲ್ಪ ನೋಡ್ತಿರ್ತಾರೆ. ಹೀರೋ ಎಷ್ಟು ಕಾಲ್ ಮಾಡಿದ್ರು ಹೀರೋಯಿನ್ ಕಾಲ್ ಅಟೆಂಡ್ ಮಾಡಲ್ಲ. ಯಾಕಂದರೆ ಅವಳ ಫೋನು ಕಾರಲ್ಲಿರುತ್ತೆ. ಅವನು ಅಯ್ಯೋ ಏಂತಕ್ಕೆ ಫೋನ್ ಎತ್ತುತ್ತಿಲ್ಲ ಅಂತ ಟೆನ್ಷನ್ ಆಗ್ತಿರ್ತಾನೆ. ಹೀರೋಯಿನ್ ಮತ್ತು ಆ ಪಾರ್ಕ್ ಅವರಿಬ್ಬರೂ ಫಾರಿನರ್ಸ್ನ ಮೀಟ್ ಮಾಡೋಕೆ ಹೋಗಿರ್ತಾರೆ. ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬರಬೇಕಾದಾಗ ಹೀರೋಯಿನ್ ಮೊಬೈಲ್ನ ಓಪನ್ ಮಾಡ್ತಾಳೆ. ಅಷ್ಟೊಂದು ಸತಿ ಕಾಲ್ ಬಂದಿರುತ್ತೆ. ಮತ್ತೆ ಮಾಡಿದಾಗ ಹೀರೋ, ನೀನು ಎಂತೂ ಕಾಲ್ನ ಪಿಕ್ ಮಾಡ್ತಿಲ್ಲ, 10 ಸತಿ ಮಾಡಿದೆ, ಎಲ್ಲಿದ್ಯಾ ನೀನು, ಈ ರೀತಿ ಪಾಪುಗೆ ಗಾಯ ಆಗಿದೆ, ಬೇಗ ಬಾ ಅಂತ ಹೇಳ್ತಾನೆ. ಆವಾಗಲೂ ಆ ಮಿಸ್ಟರ್ ಪಾರ್ಕೆ ಮಾತಾಡ್ತಾನೆ. ಅದರಿಂದ ಹೀರೋ ಕೋಪದಿಂದ ಫೋನ್ನ ಕಟ್ ಮಾಡಿಬಿಡ್ತಾನೆ. ಹೀರೋಯಿನ್ ಹೇಗೋ ಹಾಸ್ಪಿಟಲ್ಗೆ ಬರ್ತಾಳೆ. ಈ ರೀತಿ ಊಜು ಬೇಬಿ ಎಲ್ಲಿದ್ದಾನೆ ಅಂತ ಕೇಳ್ಕೊಂಡು ಬರ್ತಾಳೆ. ಪಾಪು ಅಂತೂ ಇವಾಗ ನೆಮ್ಮದಿಯಾಗಿ ಮಲಗಿರ್ತಾನೆ. ಹೀರೋನು ಬಂದ್ಬಿಟ್ಟು ಪಾಪು ಪಕ್ಕದಲ್ಲೇ ಕುಂತಿರ್ತಾಳೆ. ಹೀರೋನ ತಿರುಗಿ ನೋಡ್ತಾಳೆ. ಹೀರೋ ಅಂತೂ ಏನೋ ಮಾತಾಡೋದೇ ಇಲ್ಲ, ಅವ್ನ ಕೋಪದಿಂದ ಇರ್ತಾನೆ. ಆಮೇಲೆ ಹೋಗ್ಬಿಟ್ಟು ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ. ಈ ರೀತಿ, ಸಾರಿ ಲೇಟಾಗಿ ಬಂದಿದ್ದಕ್ಕೆ, ಈ ರೀತಿ ನನಗೆ ಕೆಲಸ ಆಯಿತು, ಅದು ಸರಿ ಪಾಪಿಗೆ ಏನಾಯಿತು ಅಂದಾಗ ಹೀರೋ, ನೀನೆಂತೂ ಕಾಲ್ ಅಟೆಂಡ್ ಮಾಡಲಿಲ್ಲ, ಇಷ್ಟೊತ್ತು ಏನು ಮಾಡ್ತಿದ್ದೆ ಅಂತ ಕೇಳಿದಾಗ ಹೀರೋಯಿನ್ ಅಂತಾಳೆ, ಸ್ವಲ್ಪ ಬ್ಯುಸಿ ಇದ್ದೆ ಅಂತಲೂ ಹೇಳಿದಾಗ, ನೀನು ನಿನ್ನನ್ನೇ ನೋಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಹೇಗೆ ಪಾಪನ ನೋಡ್ಕೊಳ್ತೀಯ, ಈ ರೀತಿ ಗಾರ್ಡಿಯನ್ ಇಲ್ದೇ ಪಾಪುಗೆ ಟ್ರೀಟ್ಮೆಂಟ್ ಕೊಡಲ್ಲ ಅಂದ್ಬಿಟ್ರು, ನನಗೆಷ್ಟು ಸಿಟ್ಟು ಬಂತು ಗೊತ್ತಾ ಅಂತ ಅವನು ತುಂಬ ಕೋಪದಿಂದ ಮಾತಾಡ್ತಾನೆ. ಆಗ ಹೀರೋ, ನೀವು ಅಷ್ಟೇ, ನೀವು ಏನು ಪಾಪನ ನೆಟ್ವಾಗಿ ನೋಡ್ಕೊಳ್ತೀರಾ, ನೆಟ್ವಾಗಿ ನೋಡ್ಕೊಳ್ತಿದ್ರೆ ಈ ರೀತಿ ಎಲ್ಲ ಆಗ್ತಿತ್ತಾ ಅಂತ ಕೇಳ್ತಾಳೆ. ಆಗ ಹೀರೋ ಅಂತಾನೆ, ನಾನಲ್ಲ ಗಾರ್ಡಿಯನ್, ನೀನೇ ಪಾಪನ ನೋಡ್ಕೊಳ್ತೀನಿ ಅಂತ ಹೇಳಿದ್ದು ನಾನಲ್ಲ ಅಂತ ಅವನು ಕೋಪದಿಂದ ಹೇಳ್ಬಿಡ್ತಾನೆ. ಆಮೇಲೆ ಡಾಕ್ಟರ್ ಕರೆದು ಅವರಿಬ್ಬರ ಹತ್ರನೂ ಮಾತಾಡಿಸ್ತಾರೆ. ಈ ರೀತಿ ಪಾಪುಗೆ ಏನು ಅಷ್ಟೊಂದು ಗಾಯ ಆಗಿಲ್ಲ, ಹಾಗೆ ಏನು ಪಾಪು ಸ್ವಲ್ಪ ಸರಿಯಾಗಿ ನಿದ್ದೆ ಮಾಡಲ್ವಾ ಅಂತ ಕೇಳಿದಾಗ ಹೀರೋನ್ಗೇನು ಗೊತ್ತೇ ಇರಲ್ಲ, ಹೀರೋಗೆಲ್ಲ ಗೊತ್ತಿರುತ್ತೆ. ಹೀರೋನು ಎಲ್ಲನೂ ಹೇಳ್ತಾನೆ. ಅದರಿಂದ ಅವ್ರು ಅಂತಾರೆ, ಈ ರೀತಿ ಪಾಪುನ ಒಬ್ಬನೇ ಬಿಡಬೇಡ್ರಿ, ಅವನ ಜೊತೆಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಅಂತಲೂ ಹೇಳಿ ಕಳಿಸ್ತಾರೆ. ಅದರಿಂದ ಅವರಿಬ್ಬರೂ ಊಜು ಬೇಬಿನ ತುಂಬ ಫೀಲಿಂದ ನೋಡ್ಕೊಳ್ತಾರೆ. ಆಮೇಲೆ ಅವರಿಬ್ಬರೂ ಎಲ್ಲರೂ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ಹೀರೋಯಿನ್ ಬಂದುಬಿಟ್ಟು ಪಾಪುಗೆ ಫೀವರ್ ಹೇಗಿದೆ ಅಂತೆಲ್ಲ ಚೆಕ್ ಮಾಡ್ತಾಳೆ. ಆಮೇಲೆ ಹೇಗೋ ಪಾಪು ಸ್ವಲ್ಪ ಚೆನ್ನಾಗಿದ್ದಾನೆ, ಅವನ್ನ ಮುದ್ದಾಡ್ತಿರ್ತಾಳೆ. ಮುದ್ದಾಡ್ಬಿಟ್ಟು ಅಲ್ಲಿಂದ ಹೋಗಬೇಕಾದಾಗ ಹೀರೋ ಸಡನ್ನಾಗಿ ಬರ್ತಾನೆ. ಇವಾಗ ಹೇಗೈತೆ ಅವನಿಗೆ ಫೀವರ್ ಅಂತ ಕೇಳಿ ಅವನು ಅಲ್ಲಿಂದ ಹೊರಟೋಯ್ತಾನೆ. ಹೀರೋಯಿನ್ ಸರಿ ಆಯಿತು ಪಾಪುಗೆ ಏನಾದರೂ ತಿನ್ಸೋದ ಅಂತ ತಿನ್ನಿಸ್ತಿರ್ತಾಳೆ. ಹೀರೋನು ಹೋಗಿ ಆಚೆ ಗ್ರೌಂಡಲ್ಲಿ ಕೂತ್ಕೊಂಡು, ಅಯ್ಯೋ ನಾನು ಏನು ಮಾಡಿದೆ, ಏಂತಕ್ಕೆ ಎಷ್ಟೊಂದೆಲ್ಲ ಅವಳ ಹತ್ರ ಮಾತಾಡಿದೆ, ಹಾಗೆ ಈಗೆಲ್ಲ ಅವನು ಇವಾಗ ಚಿಂತೆ ಪಡ್ತಿರ್ತಾನೆ. ಆಮೇಲೆ ಹೋಗಿ ಪಾಪುಗೆ ಏನಾದರೂ ಕೊಡೋದಾ, ಗಂಜಿ ಏನಾದರೂ ಇಸ್ಕೊಂಡು ಹೋಗೋದಾ ಅಂತ ಇಸ್ಕೊಂಡು ಹೋಗ್ತಾನೆ. ಹಾಗೆ ಇಸ್ಕೊಂಡು ಹೋಗಬೇಕಾದಾಗ ಒಂದು ಕಾರ್ ಬರ್ತಿರುತ್ತೆ. ಅವನು ಯಾರ್ದಪ್ಪ ಇದು ಕಾರ್ ಅಂತ ನೋಡ್ತಾನೆ. ಇದ್ರೂ ಸರಿ ಆಯಿತು ಅಂತ ಹೊರಟೋಯ್ತಾನೆ. ಹೋಗ್ಬಿಟ್ಟು ಹೀರೋಯಿನ್ಗೆ
ಅಂತಾನೆ ಈ ಥರ ಪಾಪುಗೆ ಮತ್ತು ನಿನಗೆ ಗಂಜಿ ತಂದಿದ್ದೀನಿ ಅಂತಲೂ ಹೇಳ್ತಾನೆ. ಆಗ ಅವಳು ಇಲ್ಲ ನಾನು ನೂಡಲ್ಸ್ ಮಾಡಿದ್ದೀನಿ ಅಂತಲೂ ಹೇಳ್ತಾಳೆ. ಆಯಿತು ಬರ್ರಿ ಇಬ್ಬರೂ ಒಟ್ಟಿಗೆ ತಿನ್ನೋದೆ ಎಲ್ರೂ ಅಂತ ಹೇಳಿದಾಗ ಸಡನ್ನಾಗಿ ಕಾಲಿಂಗ್ ಬೆಲ್ ಹೊಡೆಯೋದು ಸೌಂಡ್ ಕೇಳಿಸುತ್ತೆ. ಹೀರೋಯಿನ್ ಯಾರು ಅಂತ ಹೋಗಿ ನೋಡ್ತಾಳೆ. ನೋಡಿದ್ರೆ ಪಾರ್ಕ್ ಬಂದಿರ್ತಾನೆ. ಆಗ ಗೊತ್ತಾಗುತ್ತೆ ಅವನು ಈ ಪ್ರಾಪರ್ಟಿ ಓನರು ಅಂತ. ಅವರಿಬ್ರು ಶಾಕ್ ಆಗಿ ನೋಡ್ತಿರ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗಾಯ್.